ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂತೂ ಡಬಲ್ ಹೆಡರ್ ಕಂಪ್ಲೀಟ್ ಆಗಿದೆ. IPLನ ಲೀಗ್ ಸ್ಟೇಜ್ ಮ್ಯಾಚ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲರದು 14 ಮ್ಯಾಚ್ ಮುಗಿದಾದ್ಮೇಲೆ ಪಾಯಿಂಟ್ಸ್ ಟೇಬಲ್ ಫೈನಲೈಸ್ ಇವತ್ತು ಆಯಿತು. ಪ್ಲೇ ಆಫ್ಸ್ ಕ್ವಾಲಿಫೈ ಆಗಿದಂತೂ ಆಗಿತ್ತು 4 ಟೀಮ್ಗಳು. ಬಟ್ ಪೊಸಿಷನ್ ವೈಸ್ ಡಿಫ್ರೆನ್ಸ್ ಇತ್ತು. ಯಾರ ಮೇಲೆ ಆಡ್ತಾನೆ ಅದೇ ಕನ್ಫ್ಯೂಷನ್ ಇತ್ತು. KKR ಮೇಲೆ ಯಾರು ಆಡ್ತಾರೆ, ಜೊತೆಗೆ RCB ಮೇಲೆ ಯಾರು ಆಡ್ತಾರೆ ಅಂತ ಇವತ್ತು ಡಿಸೈಡ್ ಆಯಿತು. KKR ಮೇಲೆ ಯಾರು ಕ್ವಾಲಿಫೈ ಮಾಡ್ತಾರೆ, ಎಲಿಮಿನೇಟರ್ ಯಾರು RCB ಮೇಲೆ ಆಡ್ತಾರೆ ಅಂತ. ಇಟ್ಸ್ RR ವರ್ಸಸ್ RCB ಇನ್ ಎಲಿಮಿನೇಟರ್ ಆಡ್ತಾ ಇದೆ. ಅಂದ್ಕೊಂಡಿದ್ದೆ ಇದನ್ನು ನಾನು, ಎಲಿಮಿನೇಟರು ಇವರೇ ಬರ್ತಾರೆ ಅಂತ. ಇವರೇ ಬಂದಿದ್ದಾರೆ. ಬಟ್ ನೆಟ್ ರನ್ ರೈಟ್ ಆಧಾರದ ಮೇಲೆ ಬಂದಿದ್ದಾರೆ. ಆ್ಯಕ್ಚುಲಿ ಇವತ್ತು ಫಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಅವರು ಸಖತ್ತಾಗಿನೇ ಆಡಿದ್ರು ಬ್ಯಾಟಿಂಗು. ಬಟ್ ಬೌಲಿಂಗಲ್ಲಿ ಹೊಡೆದಾತಿದ್ರು ಅಂತ ಹೇಳಬೇಕು. ತೇಜ್ ಅವ್ನು ಶಿಸ್ತಾಗಿ ಮಾಡಿ ಬಿಸಾಕಿದ್ರು. ನಾಯಿ ಹೊಡೆದಲ್ಲ ಕ್ಲಾಸನ್ನು ಅಭಿಷೇಕ್ ಶರ್ಮಾ ಮೇಲೆ ಹಾಕೊಂಡು ರೋಬಿ ಚಚ್ಚಿ ಹಂಗೆ ಡಮಾಲ್ ಡಿಮೇಲ್ ಮಾಡಿ ಹಾಕ್ಬಿಟ್ಟು ಲಾಸ್ಟ್ ಓವರ್ಗೂ ತೊಗೊಂಡ್ಬಿಟ್ಬಿಟ್ಟು ಮ್ಯಾಚ್ನ ಮುಗಿಸಿದ್ರು. 215 ಕೂಡ ಚೇಸ್ ಆನ್ ಮಾಡಿದ್ರೆ ಅಂದರೆ ಸನ್ರೈಸ್ ಹೈದರಾಬಾದ್ ಅವನೇ ಪಾಸಿಟಿವ್ ನೋಟ್ ಹೋಗ್ತಾ ಇದ್ದಾರೆ. ಇಲ್ಲಿ RR ಅವನ ನೆಗೆಟಿವ್ ನೋಟ್ ಹೋಗ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ 5 ಮ್ಯಾಚ್ನ ತೊಗೊಂಡು ನೋಡ್ತಾರೆ, 4 ಮ್ಯಾಚ್ ಸೋತಿದ್ದಾರೆ. ಜೊತೆಗೆ ಈ ಮ್ಯಾಚು ಮಳೆ ಬಂದು ರದ್ದಾಗಿದೆ. ಮಳೆನ ಇವತ್ತು ಆ್ಯಕ್ಚುಲಿ ಗ್ರೌಂಡ್ಸ್ಮನ್ಗೆ ನಿಜವಾಗ್ಲೂ ಕ್ರೆಡಿಟ್ ಕೊಡಬೇಕು ಗುರು. ಇವತ್ತು ಗತಾಯ 5 ಓವರ್ ಮ್ಯಾಚಾರು ಅಟ್ಲೀಸ್ಟ್ ಆಡಿಸ್ಲೇಬೇಕು ಅಂತ. ಹೆವಿ ಮಳೆ ಬಂದರು ಸಹ ಏನಾರು ಮಾಡಿ ಆಡಿಸ್ಲೇಬೇಕು ಅಂತ ಪದೇ ಪ್ರಯತ್ನ ಪಡ್ತಾನೆ ಇದ್ರು. ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಿಗೆ ಟಾಸು ಕಂಪ್ಲೀಟ್ ಆಯಿತು. ಟಾಸ್ ಆದಮೇಲೆ ಮ್ಯಾಚಿನ ಸ್ಟಾರ್ಟ್ ಆಗಬೇಕಾಗಿತ್ತು. 5 ಓವರ್ ಮ್ಯಾಚು ಟಕ ನಂಗೆ ತಿರ್ಗಾ ಮಳೆ ಬಂದಿದ್ದು. ಈ ಮಳೆದೇ ದಿನ ಅವಳಿ ಆಗೋಗ್ಬಿಟ್ಟಿದೆ. ಮಳೆ ಲಾಸ್ಟ್ ಒಂದು ವಾರ ತೊಗೊಂಡು ನೋಡ್ತು ಅಂದರೆ ಆಲ್ಮೋಸ್ಟ್ ದಿನ ಮಳೆ ಬಂದಿದೆ ಅಂತ ಹೇಳಬೇಕು. ಸೊ ಪ್ಲೇ ಆಫ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರು. ಮಳೆ ಕಾಟ ಅಂತೂ ವಿಪರೀತವಾಗಿದೆ ಪ್ಲೇ ಆಫ್ಸಿಗೆ. ಕಾದೋಣ, ಹೋಪ್ ಫಾರ್ ದ ಬೆಸ್ಟ್ನೇ ಮಳೆ ಬರದೇ ಇರಲಿ. ಕಂಪ್ಲೀಟಾಗಿ ಪ್ಲೇ ಆಫ್ಸ್ನ ಎಲ್ಲ ಮ್ಯಾಚನ್ನು ಕೂಡ 20 ಓವರು ಎಲ್ಲ ಸೈಡ್ಗೂ ಕೂಡ ಕಂಪ್ಲೀಟಾಗಿ ಆಗಲಿ ಅಂತಲೇ ಕೇಳ್ಕೊಳ್ಳೋದು. ಸೊ RR ವರ್ಸಸ್ RCB ಇನ್ ಎಲಿಮಿನೇಟರ್ 22ನೇ ತಾರೀಕು ಕ್ವಾಲಿಫೈರ್ 1 KKR ಇಸ್ ಗೋಯಿಂಗ್ ಟು ಟೇಕ್ ಆನ್ SRH. ಒಂಥರ ಎಲ್ಲ ಕಾಂಪಿಟೇಟಿವ್ ಟೀಮ್ ಥರನೇ ಕಾಣಿಸ್ತಾ ಇದ್ದಾವೆ. ಇದನ್ನು ನೋಡ್ತು ಅಂದರೆ ಪಾಯಿಂಟ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡಿದ್ದೀನಿ. ಕರೆಂಟ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಮ್ಮ RCB ಇವಾಗ 4ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗಿರೋದನ್ನ ನೋಡ್ತಾರೆ. ಇದು ಒಂಥರ ನಂಗೆ ಯಾಕೋ 2016 ನೆನಪಾಗಿದೆ. 2016ನಲ್ಲಿ RCB ಕೂಡ ಟಾಪ್ 2 ಫಿನಿಶ್ ಮಾಡಿತ್ತು. ಸನ್ರೈಸ್ ಹೈದರಾಬಾದ್ ಇಲ್ಲಿ ನಾವು ಇಲ್ಲಿ ಸನ್ರೈಸ್ ಹೈದರಾಬಾದ್ ಆಗಿದ್ದೀವಿ ಅಂತ ಅನ್ನಿಸಿದೆ. ಯಾಕಂದರೆ ಸನ್ರೈಸ್ ಹೈದರಾಬಾದ್ ಕೂಡ 2016ನಲ್ಲಿ ಇದೇ ಥರ ಲಾಸ್ಟ್ ಮೂಮೆಂಟಿಗೆ ಕ್ವಾಲಿಫೈ ಆದರು. 4ನೇ ಪೊಸಿಷನಲ್ಲಿ ಕ್ವಾಲಿಫೈ ಆದಂಥ ಟೀಮು ಟ್ರೋಫಿನೇ ಹೊಡಿತು. ಸೊ ಆ ಥರ ನನಗೆ ಫೀಲ್ ಬರ್ತಿದೆ. ಸನ್ರೈಸ್ ಹೈದರಾಬಾದ್ ಮೇಲೆ ಬೀಳ್ಬೋದು ಫೈನಲ್ಸ್ ಅಂತ ನನಗೆ ಯಾಕೋ ಒಂದು ಸ್ಟ್ರಾಂಗ್ ಒಂದು ಬೆಲಿ ಫ್ಯಾಕ್ಟರ್ ಅಂತ ಅನ್ನಿಸ್ತಾ ಇದೆ. ಇವಾಗ ನಾಳೆ ಏನನ್ಸುತ್ತೋ ಗೊತ್ತಿಲ್ಲ ನನಗೆ. ಸೊ ಗೊತ್ತಿಲ್ಲ ಏನೇನಾಗುತ್ತೋ ಅಂತ. ಪ್ರಿಡಿಕ್ಷನ್ ಎಲ್ಲ ಮಾಡೋಣ, ಪ್ಲೇ ಆಫ್ ಪ್ರಿಡಿಕ್ಷನ್ನು. ಇನ್ನು ಸುಮ್ಮನೆ ಮೇಲೆ ಹೇಳಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದಿಷ್ಟು RCBಗೆ ಎಲಿಮಿನೇಟರು RR ಮೇಲೆ ಬೀಳಬೇಕು ಅಂತ. ಯಾಕಂದರೆ ಸನ್ರೈಸ್ ಹೈದರಾಬಾದ್ ಸ್ವಲ್ಪ ಟಫ್ ಕಾಣಿಸ್ತಾ ಇದ್ದಾರೆ. ಕರೆಂಟ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ. RR ಒಂಥರ ಕೊಲ್ಟೆ ಫಾರ್ಮಲ್ಲಿದ್ದಾರೆ. RR ಅಜೀಬ್ ಫಾರ್ಮಲ್ಲಿದ್ದಾರೆ. ಅದರಿಂದ RRಗೆ ಹೊಡೆಯೋದು ನನ್ನ ಪ್ರಕಾರ ಈಸಿ ಕಂಪ್ಯಾರಿಟ್ಲಿ ಸನ್ರೈಸ್ ಹೈದರಾಬಾದ್ಗೆ ಹೊಡೆಯೋದಕ್ಕಿಂತ. ಕಾನ್ಫಿಡೆನ್ಸ್ ಲೋ ಇರೋರು ಹೊಡೆಯೋದು ಈಸಿ, ಕಾನ್ಫಿಡೆನ್ಸ್ ಹೈ ಇರೋರಿಗಿಂತ. ಸೊ ಅದರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು RR ಬರಬೇಕು RCB ಮೇಲೆ ಎಲಿಮಿನೇಟ್ರಲ್ಲಿ ಅಂತ. ಅದು ಇವಾಗ ನನಸಾಗಿದೆ. ಸೊ ಅಲ್ಟಿಮೇಟ್ಲಿ ಪಾಯಿಂಟ್ಸ್ ಟೇಬಲ್ನ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ, ಯಾವ ಪೊಸಿಷನಲ್ಲಿ ಫಿನಿಶ್ ಮಾಡಿದಂಥ. CSK ನಂಬರ್ 5 ಫೀಲ್ಸ್ ಸ್ಯಾಡ್ ಫಾರ್ 5, 6 and 7. ಯಾಕಂದರೆ 7 ಮ್ಯಾಚ್ ನನಗೆ ಗೆದ್ದಿದ್ದಾರೆ. RCB ಲಕ್ ನೋಡಿ, ಅವನ ಅಜ್ಜಿ ನಸೀಬು ನೋಡಿ, ಅವನ ಅಜ್ಜಿ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಎಲ್ಲ ಸಲ ನಮಗೆ ನಸೀಬ್ ಇರ್ತಾ ಇರಲಿಲ್ಲ. ನಾವು ಈ ಥರ ಒಂದು 5ನೇ ಪೊಸಿಷನ್ 6ನೇ ಪೊಸಿಷನ್ ಈ ಥರ ಸುಮಾರು ಸಲ ಫಿನಿಶ್ ಮಾಡಿದ್ವಿ. ರನ್ ರೇಟ್ ಆಧಾರದ ಮೇಲೆ ರನ್ ರೇಟ್ ನಮಗೆ ಇರ್ತಾ ಇರಲಿಲ್ಲ ನೆಟ್ಟಿಗೆ. ಈ ಸಲ ರನ್ ರೇಟ್ ಇಟ್ಟುಕೊಂಡು ಅವನ ಅಜ್ಜಿ ಫಿನಿಶ್ ಮಾಡಿದ್ವಲ್ಲ. ಈ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಒಂಥರ ಖುಷಿ ಆಗ್ತಿದೆ ಗುರು. ಯಾಕಂದರೆ 5, 6, 7 7 ಮ್ಯಾಚ್ನ ಗೆದ್ದಿದ್ದಾರೆ. ಕ್ರೆಡಿಟ್ ಕೊಡಲೇಬೇಕು ಅವ್ರಿಗೂ ಕೂಡ. ನಂಬರ್ 7 ನಂಬರ್ 8 ಫಿನಿಶ್ ಮಾಡ್ತಾರೆ GT ಅವರು. ಹಾಗೆ ಪಂಜಾಬ್ ಕಿಂಗ್ಸ್ ಅವರು ಕೂಡ ಇದು ಗೆದ್ದಿರ್ಬೋದಾಗಿತ್ತು. ಪಂಜಾಬ್ ಕಿಂಗ್ಸ್ ಅವರು ಸ್ವಲ್ಪ ಎಫರ್ಟ್ ಚೆನ್ನಾಗಿ ಹಾಕಿತ್ತು ಅಂತಂದಿದ್ರೆ 9ನೇ ಪೊಸಿಷನಲ್ಲಿ ಫಿನಿಶ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಆಬ್ವಿಯಸ್ಲಿ ಲಾಸ್ಟ್ ಪೊಸಿಷನ್ ಅವ್ರಿಗೆ ಸ್ಟಾರ್ಟಿಂಗಿಂದನೂ ಇದೆ, ಇವಾಗ ತೊಗೊಂಡ್ರು. ಬಟ್ ನಮ್ಮ RCB ಲಾಸ್ಟ್ ಪೊಸಿಷನ್ನಿಂದ 8 ಮ್ಯಾಚ್ ಆದಾಗ ಲಾಸ್ಟ್ ಪೊಸಿಷನ್ ಇದ್ದಂಥ RCB ಇವತ್ತು 4ನೇ ಪೊಸಿಷನ್ಗೆ ಬಂದುಬಿಟ್ಟು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿದ್ದಾರೆ ಅಂತಂದರೆ ಈ ಎಲ್ಲ ಟೀಮ್ಗಳಿಗಿಂತ ಕ್ರೆಡಿಟು ನನ್ನ ಪ್ರಕಾರ RCBಗೆ ಕೊಡಬೇಕು ಗುರು. RCB ಟೀಮ್ ಟು ಬೀಟ್ ಅಂತ ಪ್ರೂವ್ ಮಾಡ್ಕೊಂಡಿದೆ ಈ ಒಂದು ಟೂರ್ನಮೆಂಟಲ್ಲಿ. ಬರೀ RCB ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇವತ್ತು ಇವ್ರ ಮ್ಯಾಚ್ ಆಗಿದ್ರು ಕೂಡ ಇವ್ರ ಟೀಮ್ ಬಗ್ಗೆ ಯಾರ ಟೀಮ್ ಬಗ್ಗೆನೂ ಮಾತಾಡೋಕ್ಕೆ ಹೋಗಿಲ್ಲ ನಾನು. ಸೊ ಓಕೆ, ನೋಡೋಣ ಹೆಂಗಾಗುತ್ತೆ ಪ್ಲೇ ಆಫ್ಸ್ ಅಂತ. ಮಳೆಯ ಕಾಟ ಪ್ಲೇ ಆಫ್ಸಲ್ಲಿ ಇಲ್ಲದೆ ಇರಲಿ. ಯಾಕಂದರೆ ಒಂದು ವಾರದಿಂದ ಮಳೆ ಅವಳಿ ಅಂತ IPL ಜೋರಾಗೇ ಇದೆ. ಪಂದ್ಯಗಳು ಬೇರೆ ರದ್ದಾಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.